ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಡಿಸೈನ್ ಬ್ಲೌಸದ್ದು ಸ್ಟಿಚಿಂಗ್ ತೋರಿಸಾತೀನಿ. ಫುಲ್ ಫಿನಿಶಿಂಗ್ ಮಾಡೋದು. ನಾನು ಇದ್ರದ್ದು ಬ್ಯಾಕ್ ಪಾರ್ಟ್ ಡಿಸೈನನ್ನು ನಿಮ್ಗೆ ತೋರಿಸೀನಿ. ಈ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಹೆಂಗೆ ಮಾಡಿ ನೋಡೀನಿ. ನಾನು ಎಲ್ಲ ಕಡೆನೂ ಥ್ರೆಡ್ ಪೈಪಿಂಗ್ ಕೊಟ್ಟೀನಿ, ಸ್ಲೀವಿಗೆ ಮತ್ತು ಫ್ರಂಟ್ ನೆಕ್ಕಿಗೆ. ಅದಕ್ಕೆ ನಾನು ನಿಮಗೆ ಅದನ್ನು ತೋರಿಸಿದ್ರಾತಂತೇಳಿ ಹೆಂಗೆ ಅಂತ ತೋರಿಸಾತೀನಿ. ಫಸ್ಟ್ ಸ್ಲೀವಿಗೆ ಅಟ್ಯಾಚ್ ಮಾಡತ್ತೀನಿ ನೋಡಿರಿ. ಸ್ಲೀವಿಗೆ ಮೇನ್ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸೀದಾ ಬಟ್ಟೆ ಮೇನ್ ಬಟ್ಟೆ ಏನೈತೆ ನೋಡಿ ಸೀದಾ ಇಡಬೇಕು. ಇಟ್ಟು ಲೈನಿಂಗ್ ಫ್ಯಾಬ್ರಿಕನ್ನು ಉಲ್ಟಾ ಇಡಬೇಕು. ಉಲ್ಟಾ ಇಟ್ಟಂದ್ರೆ ಅದು ಇದು ಇರುತ್ತಲ್ಲ ಪೈಪಿಂಗ್ ಹಚ್ಚಿರ್ತೀವಲ್ಲ ಅದು ಕೆಳಗಡೆ ಹೋಗಿರಬೇಕು. ಅದ್ರ ಮೇಲೆ ಸ್ಟಿಚ್ ಹಾಕಿದ್ರ ಮೇಲೆ ಸ್ಟಿಚ್ ಹಾಕಬೇಕು. ಹಾಕಿ ನೋಡಿರಿ ಈ ರೀತಿ ಮಾಡಿ ಕರೆಕ್ಟಾಗಿ ನೀಟ್ ಮಾಡ್ಕೋಬೇಕು. ಆಮೇಲೆ ಅದರ ಮೇಲೆ ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕಬೇಕು. ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಪೂರ್ತಿ ಫೋಲ್ಡ್ ಮಾಡಿದ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇನ್ನೊಂದು ಸ್ಟಿಚ್ 1/4 ಇಂಚ್ ಬಿಟ್ಟು ಒಂದು ಸ್ಟಿಚ್ ಹಾಕಬೇಕು. ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿರಿ. ಈ ರೀತಿಯಾಗಿ ನಾವು ಥ್ರೆಡ್ ಪೈಪಿಂಗ್ ಕೊಟ್ಟು ಬ್ಲೌಸ್ ಹೊಲಿಯೋದ್ರಿಂದ ಭಾಳ ನೀಟಾಗಿ ಬರುತ್ತೆ. ಅದಕ್ಕೆ ನೀವು ಆ ರೀತಿ ಟ್ರೈ ಮಾಡಿರಿ ಅಂತೇಳಿ ಇದು ಮಾಡತ್ತೀನಿ. ಅದನ್ನು ದೊಡ್ಡ ಹೊಲಿಗೆ ಇಟ್ಟು ಅಟ್ಯಾಚ್ ಮಾಡಿಕೊಂಡು ಪೂರ್ತಿ ಟ್ರಿಮ್ ಮಾಡಿಕೊಂಡು 2 ಸ್ಲೀವ್ನ ರೆಡಿ ಮಾಡಿಕೊಂಡು ಈಗ ಇದನ್ನು ಕಟ್ಟಿಂಗ್ ಮಾಡೋದನ್ನು ತೋರಿಸಾತೀನಿ. ಕಟ್ಟಿಂಗ್ ಏನು ಯಾಕಪ್ಪ ಅಂದರೆ ನಾನು ಕಟ್ಟಿಂಗ್ ವಿಡಿಯೋದೊಳಗೆ ಬರೀ ಬ್ಯಾಕ್ ಪಾರ್ಟನ್ನು ಅಷ್ಟೇ ತೆಗೆದಿದ್ದೆ. ಇಲ್ಲಿ ನೋಡಿರಿ ನಾನೀಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೆಗಿಯಕತ್ತೀನಿ. ಅಂದ್ರೆ ಫ್ರಂಟ್ ಪಾರ್ಟನ್ನು ಹೆಂಗೆ ತೆಗಿತಾರೆ ಇವರು ಅಂತೇಳಿ ನಿಮಗೂ ಕ್ವಶನ್ಸ್ ಬರಬಾರ್ದು, ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಿಮ್ಗೆ ತೋರಿಸಾತೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿಟ್ಕೊಂಡು ಫ್ರಂಟ್ ಪಾರ್ಟನ್ನು ತಗೋಬೇಕು, ಅಂದರೆ ನಮ್ಗೆ ಬರುತ್ತೆ ನೋಡಿರಿ. ಈಗ ನಾನು ಫ್ರಂಟಲ್ಲಿ ಬರುವಂಥ ನೆಕ್ಕನ್ನು ಅದಕ್ಕೂ ಪೈಪಿಂಗ್ ಕೊಡಾಕತ್ತೀನಿ ನೋಡಿರಿ. ಈ ರೀತಿ ನಮಗೆ ಲೈನಿಂಗ್ ಮೇಲೆ ಹಚ್ಬೇಕ್ರಿ ನಾವು ಥ್ರೆಡ್ ಪೈಪಿಂಗನ್ನು, ಅಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿರಿ ಲೈನಿಂಗ್ ಮೇಲೆ ಹಚ್ಚಿದ ಮೇಲೆ ನೋಡಿರಿ ಇದು ರೈಟ್, ಇದು ರಾಂಗ್. ಇದು ರೈಟ್ ಪೀಸ್, ಇದು ಫೇಸ್ ಆಗಿ ಬರ್ಬೇಕು ನಮಗೆ. ಅದಕ್ಕೆ ನೋಡಿರಿ ಫೇಸ್ ಮೇಲೇ ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ ನಮ್ಗೇನು ಹಚ್ಚಿರ್ತೀವಲ್ಲ ಅದು ಕೆಳಗಡೆ ಹೋಗಬೇಕು. ಈ ರೀತಿ ನೋಡಿರಿ, ಈ ರೀತಿ ಹಚ್ಕೊಂಡು ಈಗಿಲ್ಲಿ ಸ್ಟಿಚ್ ಹಾಕ್ರಿ. ಕರೆಕ್ಟ್ ಏನು ಆಗ ಸ್ಟಿಚ್ ಹಾಕಿರ್ತೀವಲ್ಲ ರೀ, ಅಟ್ಯಾಚ್ ಮಾಡೋದು ಮುಂದೆ ಇದು ಥ್ರೆಡ್ ಪೈಪಿಂಗ್ ಮಾಡೋದು ಮುಂದೆ ಒಂದು ಸ್ಟಿಚ್ ಹಾಕಿರ್ತೀವಿ, ಅದೇ ಸ್ಟಿಚ್ ಮೇಲೇ ಇದನ್ನು ಹಾಕೋಂತ ಹೋಗ್ರಿ ನೋಡಿರಿ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಡಬಲ್ ಫೂಟ್ ಒಳಗೆ ನಾನು ಥ್ರೆಡ್ ಪೈಪಿಂಗ್ ಮಾಡೋದನ್ನು ತೋರಿಸೀನಿ. ಡಬಲ್ ಫೂಟ್ ಒಳಗೂ ಥ್ರೆಡ್ ಪೈಪಿಂಗ್ ಮಾಡ್ಬೋದು. ಆದರೆ ಈಗ ಒಬ್ಬರು ರಾಟಿ ಐತಪ್ಪ ನಮ್ಮ ಡಬಲ್ ಫೂಟ್ ಐತಿ ಬರೋಂಗಿಲ್ಲ, ನಾವು ಹೆಂಗೆ ಮಾಡ್ಬೇಕಂತೇಳಿ ಇದು ಮಾಡ್ಕೋಬಾರ್ದು. ಈ ರೀತಿಯೂ ಮಾಡ್ಬೋದು, ಇದ್ರೊಳಗೂ ಮಾಡೋಕೆ ಬರ್ತೈತಿ ನೋಡಿರಿ. ನೀವು ಮಾಡಿ ಸ್ವಲ್ಪ ಟ್ರೈ ಮಾಡೋಕತ್ತಂದ್ರೆ ಒಂದು ಸಲ ಬರಲ್ಲ, ಇನ್ನೊಂದು ಸಲಕ್ಕೆ ಅದನ್ನು ಖಂಡಿತವಾಗಿಯೂ ಬರುತ್ತೆ. ಟ್ರೈ ಮಾಡಿ ನೋಡಿರಿ. ಒಟ್ಟು ಟ್ರೈ ಮಾಡೋದನ್ನು ಬಿಡಕ್ಕೆ ಹೋಗ್ಬೇಡ್ರಿ ಯಾವುದನ್ನ ಆಗಲಿ. ಒಂದು ಸಲ ಬಿಟ್ಟು 4 ಸಲ ಮಾಡಿದ್ರೆ ಅದು ಬಂದೇ ಬರುತ್ತೆ ರೀ ಯಾವುದಾದ್ರೂ ನೋಡಿರಿ. ಈ ರೀತಿಯಾಗಿ ನಾನು ಅದ್ರ ಮೇಲೆ 1/4 ಇಂಚ್ ಬಿಟ್ಟಿದ್ದು ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿ. ಈಗ ದೊಡ್ಡ ಹೊಲಿಗೆ ಇಟ್ಟು ನೋಡಿರಿ ಅಟ್ಯಾಚ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಂಡು ಬಂದೀನಿ. ಈಗ ಡಾಚ್ ಹಿಡಿಯೋದನ್ನು ತೋರ್ಸಾದು. ಡಾಚ್ ಹಿಡಿಬೇಕಾದ್ರೆ ನಾವು ಏನು ಕರೆಕ್ಟ್ ಏನಲ್ಲ ಎಲ್ಲಿ ಡಾಚ್ ಹಿಡಿತೀವಲ್ಲ ರೀ ಅಲ್ಲೊಂದು ಸ್ಟಿಚ್ ಹಾಕೋಬೇಕ್ರಿ. ದೊಡ್ಡ ಹೊಲಿಗೆ ಇಟ್ಟು ಅಲ್ಲೊಂದು ದೊಡ್ಡ ಸ್ಟಿಚ್ ಹಾಕೋರಿ. ಅಂದರೆ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಡಾಚ್ ಹಿಡಿದ ಮುಂದೆ ನೀಟಾಗಿ ಬರುತ್ತೆ ನೋಡಿರಿ. ಈ ರೀತಿಯಾಗಿ ಸೈಡ್ ಒಂದು ಡಾಚ್ ಇರುತ್ತಲ್ಲ ಅದನ್ನು ಹಿಡಿಬೇಕ್ರಿ ಫಸ್ಟ್. ಇದನ್ನು ಹಿಡಿಯೋದ್ರಿಂದ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಇದನ್ನು ಹಿಡಿದ್ಮೇಲೆ ಸೆಂಟರ್ ಡಾಟ್ ಹಿಡಿಬೇಕು ನೋಡಿರಿ. ಆ ಸ್ಟಿಚ್ ಹಾಕಿದ ಮೇಲೆ ನಮ್ಗೆ ಎಷ್ಟು ನೀಟಾಗಿ ಬರುತ್ತೆ ಡಾಚ್ ಹಿಡಿದಿದ್ದು ಫಿನಿಶಿಂಗ್ ನಮಗೆ ಔಟ್ಸೈಡ್ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ಹೊಲಿದ್ರಿ ಅಂದ್ರೆ ಯಾವುದೇ ಬ್ಲೌಸಿಗಾದ್ರೂ ನೀವು ಅದೊಂದು ಸೆಂಟ್ರ್ ಟೈಪ್ ದೊಡ್ಡ ಹೊಲಿಗೆ ಇಟ್ಟು ಒಂದು ಸ್ಟಿಚ್ ಹಾಕೊಂಡ್ಬಿಡ್ರಿ, ಕರೆಕ್ಟಾಗಿ ಬರುತ್ತೆ ರೀ. ಎಲ್ಲಿ ಏನೂ ಹಿಂಗೆ ಉಬ್ದಂಗೆ ಏನು ಇದಾಗ್ದಂಗೆ ಏನೂ ಬರೋಂಗಿಲ್ಲ, ಕರೆಕ್ಟಾಗಿ ಬರುತ್ತೆ ನೋಡಿರಿ. ಈ ರೀತಿಯಾಗಿ 3 ಡಾಚ್ ಹಿಡ್ದೀನಿ. ಹಿಡಿದು ಕೆಟ್ಟ ಸ್ಟಿಚ್ ಹಾಕತ್ತಿ. ಈಗ ನೋಡಿರಿ ಇದನ್ನು ನಾನು ನಾರ್ಮಲ್ ಸ್ಟಿಚ್ ಹಿಡಿದ್ನಲ್ರಿ. ಈಗ ಇದನ್ನು ಪ್ರಿನ್ಸ್ ಕಟ್ ಈ ಟೈಪ್ ಮಾಡಿರಿ, ನೀವು ಕರೆಕ್ಟಾಗಿ ಬರುತ್ತೆ. ನಾವೇನು ತೆಳಗೆ ಒಂದು ಡಾಚ್ ಹಿಡಿತೀವಲ್ಲ ಆ ಡಾಚಿನ ಮೇಲೆ ಸ್ಟಿಚ್ ಹಾಕ್ರಿ. ಆಮೇಲೆ ಸೈಡ್ ಆರ್ಮೋಲ್ ಒಳಗೆ ಒಂದು ಡಾಚ್ ಹಿಡಿತೀವಲ್ಲ ಅದ್ರ ಮೇಲೆ ಅದನ್ನು ಕರೆಕ್ಟಾಗಿ ಬರುವಂಗೆ ಮಾಡಿ ಸ್ಟಿಚ್ ಹಾಕ್ರಿ. ನೋಡಿ ನಮಗೆ ಪ್ರಿನ್ಸ್ ಕಟ್ ಶೇಪ ಬಂತು ರೀ. ನಾವೀಗ ಎಲ್ಲ ಫ್ಯಾಷನ್ ಇರೋದು ಪ್ರಿನ್ಸ್ ಕಟ್ ಬ್ಲೌಸ. ಅದಕ್ಕೆ ಅದರೊಳಗೆ ನಾನು ಪ್ರಿನ್ಸ್ ಕಟ್ ಹೀಗೂ ಮಾಡ್ಬೋದು ಅಂತೇಳಿ ನಂದು ಒಂದು ಐಡಿಯಾನ ನಿಮ್ಗೆ ತೋರಿಸಾತೀನಿ. ನಾನು ಇದೇ ರೀತಿನೇ ಸ್ಟಿಚ್ ಮಾಡೀನಿ. ಫಿನಿಶಿಂಗ್ ಮಾತ್ರ ನೀಟಾಗಿ ಬರ್ತಾವೆ ರೀ. ಸೇಮ್ ಕಟೋರಿ ಬ್ಲೌಸ್ ಕುತ್ತಂಗೆ ಅನ್ನಿಸ್ತಾವೆ. ಇನ್ನು ಪ್ರಿನ್ಸ್ ಕಟ್ ಹೊಲಿದ್ರೆ ಸ್ವಲ್ಪ ಚೆಸ್ಟ್ ಸ್ವಲ್ಪ ಇದು ಚಪ್ಪಟೆ ಆಗೋಂಗೆ ಹಿಂಗೆ ವಿಸಿಬಲ್ ಆಗ್ತೈತೆ ನಾವು ವೇರ್ ಮಾಡಿದ ಮೇಲೆ. ಅರೆ ಇದು ಏನೂ ಆಗಲ್ಲ, ಜಸ್ಟ್ ನಿಮ್ಗೆ ಕಟೋರಿ ಶೇಪ್ ಒಳಗನ ನೀಟಾಗಿ ಕಾಣ್ತೈತಿ. ಅದಕ್ಕೆ ನೋಡಿರಿ ಈಗ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳಕತ್ತೀನಿ. ಹೆಂಗೆ ಅಂತಂತ ನಾವು ಎಲ್ಲ ಪೀಸನ್ನು ನಾನು ರೆಡಿಮೇಡ್ ಇಟ್ಕೊಂಡು ನಿಮ್ಗೆ ಲಾಸ್ಟ್ ಒಂದು ವಿಡಿಯೋದೊಳಗೆ ನಾನು ಇನ್ ಡಿಟೇಲಾಗಿ ಎಲ್ಲ ಬ್ಲೌಸನ್ನು ಹೆಂಗೆ ಹೊಲಿಯೋದು ಅಂತ ತೋರಿಸೀನಿ. ಅದನ್ನ ವಿಡಿಯೋ ನೋಡಿದ್ರಂದ್ರೆ ಹೆಂಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಏನು ಎಲ್ಲ ತೋರಿಸೀನಿ ಅದ್ರೊಳಗೆ. ಆ ರೀತಿ ಅಟ್ಯಾಚ್ ಮಾಡಿ ಇಟ್ಕೊಂಡ್ರಂದ್ರೆ ನಾನು ಆ ರೀತಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆಲ್ಲನೂ ತೋರಿಸಿದ್ರೆ ಲೆಂದಿ ವಿಡಿಯೋ ಆಗುತ್ತೆ ರೀ. ಅದಕ್ಕೆ ನಾನು ನಿಮಗೆ ಮೇನ್ ಏನು ತೋರಿಸ್ಬೇಕಾಗಿರ್ತೈತಿ, ಬ್ಲೌಸ್ ಹೆಂಗೆ ಬರುತ್ತೆ ಅಂತ ತೋರಿಸ್ಬೇಕಾಗಿರ್ತೈತಿ.
ಅದಕ್ಕೆ ಬಂದು ನಾನು ಅದರೊಳಗೆ ಇದು ಥ್ರೆಡ್ ಪೈಪಿಂಗ್ ಮಾಡತ್ತಿದ್ದೆ. ಆ ಥ್ರೆಡ್ ಪೈಪಿಂಗ್ನ ನೀವು ಇಲ್ಲಿ ಹಾಕಿದ್ರೆ ಅಂದ್ರೆ ಇದು ಹೆಂಗೆ ಬರುತ್ತೆ ಅನ್ನೋದನ್ನು ಗೊತ್ತಾಗಲಿ ಅಂಥೇಳಿ ನಾನು ಇಲ್ಲಿ ಎಲ್ಲ ಮಾಡೋದನ್ನು ತೋರ್ಸಾಕತ್ತೀನಿ. ನಾನು ಎಲ್ಲ ಪಾರ್ಟ್ಸನ್ನು ಏನು ಮಾಡೀನಿ, ರೆಡಿ ಮಾಡಿ ಇಟ್ಕೊಂಡೀನಿ. ರೆಡಿ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡತ್ತೀನಿ. ಅದಕ್ಕೆ ನೀವು ಬ್ಲೌಸ್ ಹೊಲಿಬೇಕಾದ್ರೆ ಎಲ್ಲ ಪಾರ್ಟ್ಸನ್ನು ರೆಡಿ ಹೆಂಗಪ್ಪ ಅಂದರೆ ಎಲ್ಲನೂ ಅಟ್ಯಾಚ್ ಮಾಡಿಕೊಂಡು ನೀವು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡ್ರೆ ಅಂದ್ರೆ ನಮ್ಗೆ ಈಸಿ ಆಗ್ತೈತಿ. ನೋಡಿರಿ, ಈಗ ನಾನು ಇದಕ್ಕೆ ಉಕ್ಕಿನ ಪಟ್ಟಿ ಹಚ್ಚಾಕತ್ತೀನಿ. ಉಕ್ಕು ಹಚ್ತೀವಲ್ಲ ಅದ್ರದ್ದು ಪಟ್ಟಿ ರೀ ಇದು. ಯಾವಾಗಲೂ ಪಟ್ಟಿಗಳನ್ನು ಉಕ್ಕಿನ ಪಟ್ಟಿನ ಹಚ್ಚೋದ್ರಿಂದ ತೆಳಗಡೆಯಿಂದನೇ ಬರೀ ನೋಡಿರಿ 2 ಇಂಚ್ ಇಡ್ತಿದ್ದು ತೊಗೊಂಡಿನಿ ನಾನು. 2 ಇಂಚ್ ಇಡ್ತಿ ತೊಗೊಂಡು ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ತೆಳಗಡೆನೂ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡತ್ತೀನಿ. ನೋಡಿರಿ, ನಾನೀಗ ಈ ಫೋಲ್ಡ್ ಮಾಡ್ತೀನಲ್ಲ ಇದೇ ರೀತಿನೇ ಈ ರೀತಿ ತೆಳಗಡೆ ಹೊಲಿಸ್ಬೇಕು. ಅದನ್ನು ಫೋಲ್ಡ್ ಮಾಡ್ಬೇಕು. ನಮ್ಮ ನೆಕ್ ಎಲ್ಲಿಗೆ ತಲೆಗೆ ಸ್ಟಿಚ್ ಮಾಡಿದ ನಂತರ ತೆಳಗಡೆನೂ ಹಂಗೆ ಮಾಡೀನಿ, ಮೇಲೂ ಹಂಗೆ ಮಾಡೀನಿ. ಯಾಕಂದ್ರೆ ಇದು ರೆಡಿ ಆಗೈತೆ ರೀ ಬ್ಲೌಸು. ರೆಡಿ ಆಗಿರ್ಲಿಕ್ಕಂದ್ರೆ ನಾವು ಮೇಲೆ ಬಿಟ್ಟರೆ ನೆಕ್ ಸೈಡ್ ಬಿಟ್ಟರೆ ನಡಿತೈತಿ. ಜಸ್ಟ್ ಇದು ರೆಡಿ ಆಗೈತಲ್ಲ, ನೆಕ್ ಲೈನು ನಾನು ರೆಡಿ ಮಾಡೀನಿ. ಈ ರೀತಿಯಾಗಿ ಅದರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು. ಹೊಳ್ಳಿ ಅದನ್ನು ಒಳಗಡೆ ಫೋಲ್ಡ್ ಮಾಡಿದ ಮೇಲೆ ಇಲ್ಲೊಂದು ಕರೆಕ್ಟಾಗಿ ಎಡ್ಜಿ ಬರುವಂಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡಿದ್ರಿಂದ ನಿಮ್ಗೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿರಿ, ಈ ರೀತಿಯಾಗಿ ನಾವು ಈ ಬ್ಯೂಟಿಕ್ ಸ್ಟೈಲ್ದೊಳಗೆ ಹೊಲಿಬೇಕನ್ನೋ ಒಬ್ಬೊಬ್ರು ಆಸೆ ಇರ್ತೈತೆ. ಬ್ಯೂಟಿಕ್ ಸ್ಟೈಲ್ದು ಸ್ಟಿಚ್ ಎಲ್ಲೇ ಹೋಗಲಿ ಬ್ಯೂಟಿಕ್ ಸ್ಟೈಲ್ನ ಹೊಲಿತಾರೆ ಅಂದ್ರೆ ಅದ್ರದ್ದು ಅವ್ರು ಮಸ್ತ್ ಹೊಲಿತಾರೆ ಅನ್ನೋದು ಒಂದು ತಲೆಯಾಗಿರ್ತೈತಿ. ಇದನ್ನು ನಾನು ಮೆಥಡ್ನ ನಮ್ಗೆ ಹೇಳ್ಕೊಡತ್ತೀನಿ. ಅದನ್ನು ನೀವು ಟ್ರೈ ಮಾಡಿದ್ರಿ ಅಂದ್ರೆ ಒಂದೇ ಸಲಕ್ಕನೇ ಯಾರಿಗೂ ಬರೋಂಗಿಲ್ಲ ರೀ. ಅದಕ್ಕೆ ನೀವು ಪ್ರಯತ್ನ ಮಾಡಿರಿ. ಟ್ರೈ ಮಾಡಿದ್ರಂದ್ರೆ ಬರ್ತೈತಿ. ಟ್ರೈ ಮಾಡೋದನ್ನು ಬಿಡಕ್ಕೆ ಹೋಗಬೇಡ್ರಿ. ನೋಡಿರಿ, ಈ ರೀತಿಯಾಗಿ ಇದನ್ನು ಸಹ ನೋಡಿರಿ, ನಾನೀಗ ಉಕ್ಕಿನ ಮನಿ ಮಾಡ್ತೀವಲ್ಲ ಅದ್ರದ್ದು ಪಟ್ಟಿ ಹಚ್ಚಕತ್ತೀನಿ. ಅದನ್ನು ಸಹ ನೀವು ತೆಳಗಿಂದನೇ ಕ್ರಾಸ್ ಬೆಲ್ಟ್ ಕಡೆಯಿಂದನೇ ಬರ್ಬೇಕು ರೀ. ಅಂದ್ರೆ ನಮಗೇನಾಗುತ್ತೆ, ಸ್ಟಿಚ್ ಮಾಡೋಕೆ ಈಜಿ ಆಗ್ತೈತಿ. ಈಜಿನೂ ಆಗ್ತೈತಿ ರೀ, ಕರೆಕ್ಟಾಗಿ ಕುಂದಿರುತ್ತೆ ರೀ. ಅಷ್ಟೇ, ಮತ್ತೊಂದೇನಿಲ್ಲ, ಕರೆಕ್ಟಾಗಿ ಕುಂದಿರುತ್ತೆ. ಒಂದು ಮೆಥಡ್ ಇಟ್ಕೊಂಡ್ವಿ ಅಂದ್ರೆ ನಮಗೆ ಕರೆಕ್ಟಾಗಿ ಸ್ಟಿಚ್ ಮಾಡೋದೊಂದು ಈಜಿ ಆಕೈತೆ. ನಾವು ಮ್ಯಾಗ ಒಂದು ಹೊಲೆ ಇಟ್ಕೊಂಡೆ ತೆಳಗೊಮ್ಮೆ ಇಟ್ಕೊಂಡೆ ಅಂದ್ರೆ ಅದಕ್ಕೆ ನಮಗೆ ಸ್ಟಿಚ್ ಮಾಡೋಕೆ ಗ್ರಿಪ್ ಸಿಗೋಲ್ಲ ರೀ. ಬಡ ಫಾಸ್ಟ್ ಆಗಂಗಿಲ್ಲ ಅನ್ನೋದಕ್ಕೂ ಇದು ಒಂದು ಕಾರಣ. ನಮ್ಮದು ಒಂದು ಮೆಥಡ್ ಇಟ್ಕೋಬೇಕು ನಾವು. ಈ ರೀತಿ ನಾವು ಇದನ್ನು ಬ್ಯೂಟಿಕ್ ಸ್ಟೈಲ್ದೊಳಗೆ ಯಾಕೆ ಅವ್ರು ಹೆಂಗೆ ಫಾಸ್ಟ್ ಹೊಲಿತಾರೆ, ಹೆಂಗೆ ಅವ್ರದ್ದು ನೀಟಾಗಿ ಬರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಇದನ್ನೆಲ್ಲ ತೋರ್ಸಾತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಬ್ಯೂಟಿಕನ್ನು ಎಲ್ಲ ಮುಗಿಸ್ಕೊಂಡಿನಿ. ಅದರ ನಾನು ಯಾವುದೂ ಇನ್ನೂ ದೊಡ್ಡ ಪ್ರಮಾಣದೊಳಗೆ ಮಾಡಿಲ್ಲ. ನಾನು ಇಲ್ಲೇ ಬರೀ ಹೊಲಿದು ಕೊಡ್ತಿದ್ದೆ ಆಫ್ಲೈನ್ ಒಳಗೆ ಎಲ್ಲರಿಗೂ. ಇದು ಆನ್ಲೈನ್ದೊಳಗೆ ನಾನು ಇದನ್ನು ಮಾಡಬೇಕು, ಎಲ್ಲರಿಗೂ ಹೇಳ್ಕೊಡ್ಬೇಕು ಇದನ್ನು, ನನ್ನ ಕಡೆ ಇರುವಂಥ ಎಲ್ಲ ಇದನ್ನು ಅಂಥೇಳಿ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ಬೇಕಂತೇಳಿ ನಾನು ಟ್ರೈ ಮಾಡಾಕತ್ತೀನಿ. ನೋಡಿರಿ, ನೀವು ನೋಡಿ ಕಲಿತು ನೀವು ಟ್ರೈ ಮಾಡಿರಿ. ನೋಡಿರಿ, ಈಗ ಶೋಲ್ಡ್ರ್ ಅಟ್ಯಾಚ್ ಮಾಡಾಕತ್ತೀನಿ. ಶೋಲ್ಡ್ರ್ ಅಟ್ಯಾಚ್ ಮಾಡಕತ್ತಾಗ ನಾವು ಯಾವಾಗಲೂ ಕರೆಕ್ಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು. ಒಂದು ಮೇಲೆ ಒಂದು ತೆಳಗೆ ಮಾಡೋದು ಬೇಡ. ಯಾಕಂದ್ರೆ ಮತ್ತು ಫ್ರಂಟಿಂದು ಬ್ಯಾಕಿಂದು ಲೆಂತ್ ಎರಡೂ ಕಡೆಯೂ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿರಿ, ಈ ರೀತಿ ಎರಡೂ ಕಡೆ ಶೋಲ್ಡ್ರನ್ನು ಅಟ್ಯಾಚ್ ಮಾಡಬೇಕು. ಶೋಲ್ಡ್ರ್ ಅಟ್ಯಾಚ್ ಮಾಡೋದು ಒಂದು ಟ್ರಿಕ್, ನೆಕ್ ಸೈಡಿಂದನೇ ಬರ್ಬೇಕು ರೀ. ನೆಕ್ ಸೈಡಿಂದನೇ ಅಟ್ಯಾಚ್ ಮಾಡ್ಕೋಬೇಕು ನೀವು, ಬೇರೆ ಕಡೆಯಿಂದ. ಅದು ನೋಡಿರಿ, ಇದು ಎಕ್ಸ್ಟ್ರಾ ಬಂದೈತೆ. ಎಕ್ಸ್ಟ್ರಾ ಬಂದರೆ ಹಿಂಗೆ ಮಾಡಬೇಕು. ಈ ರೀತಿಯಾಗಿ ಟ್ರಿಮ್ ಮಾಡಿ ತೆಗೀರಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಸ್ಟಿಚ್ಚಿಂಗ್ದೊಳಗೆ ಸ್ವಲ್ಪ ವೇರಿಯೇಷನ್ ಆಗಿದ್ವು ಅಂದ್ರೆ ಬರ್ತಾವೆ ರೀ, ಅದೇನು ಪ್ರಾಬ್ಲಮ್ ಇಲ್ಲ. ಈ ರೀತಿಯಾಗಿ ಟ್ರಿಮ್ ಮಾಡಿ ತೆಗೀರಿ, ಭಾಳ ಟ್ರಿಮ್ ಮಾಡಬೇಡ್ರಿ. ಅದಕ್ಕೆ ಎಷ್ಟು ಸಫಿಸಿಯೆಂಟ್ ಮ್ಯಾಲೆ ಎಷ್ಟೈತಲ್ಲ, ನಾವು ಏನು ಶೇಪ್ ತೆಗೆದಿರ್ತಿಲ್ಲ ಅಲ್ಲಿ ತನಕ ಹೋಗಬೇಡ್ರಿ. ಮ್ಯಾಲೆನೇ ಎಲ್ಲ ಇರುತ್ತಲ್ಲ ಅಲ್ಲಷ್ಟು ಅದನ್ನು ಕವರ್ ಮಾಡಿರಿ. ಈ ರೀತಿಯಾಗಿ ಮಾಡಿ ಈಗ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊರಿ. ಸ್ಲೀವ್ ನೋಡಿರಿ, ಕರೆಕ್ಟಾಗಿ ನಾನು ಏನು ಕಟ್ ಮಾಡೀನಿ, ನಾನು ಬ್ಲೌಸ್ ಮೆಜರ್ಮೆಂಟ್ ಎಷ್ಟೈತೆ ಅಷ್ಟಕ್ಕೆ ಕಟ್ ಮಾಡೀನಿ. ಕರೆಕ್ಟಾಗಿ ಬಂದೈತೆ ರೀ. 1 ಇಂಚ್ ಕಡಿಮೆನೂ ಬಂದಿಲ್ಲ, ಹೆಚ್ಚೂ ಬಂದಿಲ್ಲ, ಕರೆಕ್ಟಾಗಿ ಬಂದೈತಿ. ಕರೆಕ್ಟಾಗಿ ಸ್ವಲ್ಪ 1 ಇಂಚ್ 2 ಇಂಚಿನಷ್ಟೇ ಬಟ್ಟೆ ಹಿಡಿದು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊತ ಹೋಗ್ರಿ. ಯಾವುದೇ ಬಟ್ಟೆಗಳನ್ನ ಜಗ್ಬೇಡ್ರಿ, ತೆಳಗಿನೂ ಜಗ್ಬೇಡ್ರಿ, ಇಲ್ಲಿ ಮೇಲಿನ ಸ್ಲೀವ್ ಬಟ್ಟೆನೂ ಜಗ್ಬೇಡ್ರಿ, ತೆಳಗಿನ ಬ್ಲೌಸ್ ಬಟ್ಟೆನೂ ಜಗ್ಬೇಡ್ರಿ. ಯಾಕಂದ್ರೆ ನೀವು ಜಗ್ಗಿದ್ರಂದ್ರೆ ಬ್ಲೌಸಿನ ಸ್ಲೀವ್ ಏನು ಹಂಗೆ ಕುಂದಿರುತ್ತಂದ್ರೆ ಮುದುರಿ ಯಾಕೆ ಕುಂದ್ಬಿಡ್ತೈತಿ. ನಮ್ಗೆ ಯಾಕೆ ರಿಂಕಲ್ಸ್ ಯಾಕೆ ಬರ್ತೈತೆ ಅಂದರೆ ಇದು ಒಂದು ರೀಸನ್ ರೀ. ಒಬ್ಬರು ಸ್ಲೀವ್ ಒಳಗೆ ರಿಂಕಲ್ಸ್ ಬರ್ತೈತಿ. ಅದು ಬರಬಾರ್ದಂದ್ರೆ ನೀವು ಈ ರೀತಿ ಎಲ್ಲರಂಥ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಮಾಡಿದ್ರಿ ಅಂದ್ರೆ ಕರೆಕ್ಟಾಗಿ ಬರ್ತೈತಿ. ಈಗ ನೋಡಿರಿ, 2 ಡಬಲ್ ಸ್ಟಿಚ್ಚನ್ನು ಹಾಕೋರಿ ಯಾವಾಗಲೂ ಸ್ಲೀವಿಗೆ. ಈ ರೀತಿ ನೀವು ಎರಡೂ ಕಡೆಯೂ ಸ್ಲೀವನ್ನು ಅಟ್ಯಾಚ್ ಮಾಡಿರಿ. ಮಾಡಿಕೊಂಡು ನಾನೀಗ ನೆಕ್ಸ್ಟ್ ಫಿಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಸ್ಟಿಚ್ ಸೇಮ್ ಈಗ ಏನು ಬ್ಲೌಸ್ ಸ್ಲೀವ್ ಹಚ್ಚಿದ್ನಲ್ಲ ಅದೇ ರೀತಿ ಇನ್ನೊಂದು ಕಡೆಯೂ ಅಟ್ಯಾಚ್ ಮಾಡ್ಕೊರಿ. ಮಾಡ್ಕೊಂಡು ನೋಡಿ, ಎರಡೂ ಕಡೆಯೂ ಒಂದು ಗುಂಪಿನ ಹಾಕ್ಕೊಂಡು ನಾನು ತೆಳಗು ಕರೆಕ್ಟಾಗಿ ಕೆಳಗೆ ಮೇಲೆ ಎರಡೂ ಕಡೆಯೂ ನೋಡಿರಿ. ಇಲ್ಲಿ ವಿಸಿಬಲ್ ಆಗಿಲ್ಲ, ಸಾರಿ ಫ್ರೆಂಡ್ಸ್. 7 ಇಂಚ್ ತೊಗೊಂಡಿನಿ ರೀ ನಾನಲ್ಲಿ, ಇಲ್ಲ 8 ಇಂಚು 7 ಇಂಚು ತೊಗೊಂಡಿನಿ. ಇಲ್ಲಿ 7 ಇಂಚು, ಅದು 4 ಇಂಚು ಸ್ಲೀವ್ ಫಿಟ್ಟಿಂಗು.
ಇಷ್ಟನ್ನು ತೊಗೊಂಡು ಒಂದು ಲೈನ್ ಹಾಕೋಬೇಕ್ರಿ. ಈ ರೀತಿ ಸ್ಕೇಲ್ ತೊಗೊಂಡು ನೀವು ಹಾಕಿದ್ರಿ ಅಂದ್ರೆ ನಮಗೆ ಕರೆಕ್ಟಾಗಿ ಒಂದು ಲೈನ್ ಸಿಗುತ್ತೆ. ಏನೂ ವೇರಿಯೇಷನ್ಸ್ ಆಗಂಗಿಲ್ಲ. ಸ್ಟಿಚ್ ಹಾಕೋಕೆ ಮುಂದೆ ಈಸಿಯಾಗಿ ಬರುತ್ತೆ ಮತ್ತು ಫಿಟ್ಟಿಂಗ್ನು ಕರೆಕ್ಟಾಗಿ ಕುಂದಿರುತ್ತೆ ನೋಡಿರಿ. ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಸಿಂಗಲ್ಲಾಗಿ ಕರೆಕ್ಟಾಗಿ ಸ್ಟ್ರೇಟಾಗಿ ಬರುವಂಗೆ ಲೈನ್ ಹಾಕೋತಿರಲ್ಲ, ಆ ಲೈನ್ ಮೇಲೇ ನೀವು ಸ್ಟಿಚ್ ಹಾಕೋತಾ ಹೋಗ್ಲಿಕ್ಕೆ ನಿಮ್ಗೆ ಈಸಿ ಆಗ್ತೈತೆ ನೋಡಿರಿ. ನನಗೆ ಹಾಕಿ ತೋರಿಸ್ತೀನಿ. ಕರೆಕ್ಟಾಗಿ ಅಲ್ಲಿ ತನಕ ಲೈನ್ ಸ್ಟಿಚ್ ಮೇಲೇ ಹಾಕಿಬಿಡ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಈ ರೀತಿ ಆದಮೇಲೆ ನಿಮ್ಮ ಬ್ಲೌಸ್ ಫಿನಿಶಿಂಗ್ ಮುಗೀತು. ಇದೇ ರೀತಿನ ನೀವು 4 ಸ್ಟಿಚ್ಚನ್ನು ಹಾಕಿರಿ. ನೋಡಿರಿ, ನಾನು 4 ಸ್ಟಿಚ್ಚನ್ನು ಹಾಕಾಕತ್ತೀನಿ. ಈ ರೀತಿಯಾಗಿ 4 ಸ್ಟಿಚ್ ಹಾಕಿದ್ರೇ ಚೆಂದ. ಒಂದು 1/4 ಇಂಚಿನಷ್ಟು ಗ್ಯಾಪ್ನೊಳಗೆ ಹಾಕಿರಿ, ಭಾರಿ ಕರೆಕ್ಟಾಗಿ ಕುದುರುತ್ತೆ ನೋಡಿರಿ. ಕರೆಕ್ಟಾಗಿ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ. ಕಟ್ಟಿಂಗ್ ಮಾಡೋದು ಮುಂದೆ ಕಟ್ಟಿಂಗ್ ವಿಡಿಯೋ ನೋಡಿದ್ರೆ ಅಂದ್ರೆ ಕರೆಕ್ಟಾಗಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ. ಅದೇ 2 ಇಂಚು ನಿಮಗಿಲ್ಲೇ ಬಟ್ಟೆ ಒಳಗೆ ಸಿಕ್ಕೈತಿ ನೋಡಿರಿ. ಎಡ್ಜಿಗೆ ಒಂದು ಈ ರೀತಿ ಒಂದು ಸ್ಟಿಚ್ ಹಾಕಿರಿ. ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕಿದ್ರಿ ಅಂದ್ರೆ ನಿಮಗೇನಾಗ್ತೈತಿ, ಬ್ಲೌಸಿಂದ ಎಳೆ ಬಿಸ್ತಿರ್ತಾವಲ್ರಿ, ಏನು ಬಿಚ್ಚಂಗಿಲ್ಲ. ಇಲ್ಲಾಂದ್ರೆ ಒಬ್ಬೊಬ್ರದ್ದು ಓರ್ಲಾಕ್ ಮಷಿನ್ ಇರ್ತೈತಿ, ಅದ್ರ ರೀತಿಯೂ ಹಾಕಿದ್ರೂ ನಡಿತೈತಿ. ಹಾಕ್ರಿ. ಈ ರೀತಿಯಾಗಿ ರೆಡಿ ಆಯ್ತು ನೋಡಿರಿ. ಬ್ಲೌಸಿನ ನೋಡಿರಿ, ಎದೆ ಸುತ್ತ ನಾನು ಮೆಜರ್ಮೆಂಟ್ ತೋರಿಸಾತೀನಿ. ಕರೆಕ್ಟಾಗಿ ಬಂದೈತಿ ಮತ್ತು ವೇಸ್ಟೂ ಕರೆಕ್ಟಾಗಿ ಬಂದೈತಿ ನೋಡಿರಿ. ಬ್ಲೌಸ್ ಅಷ್ಟು ನೀಟಾಗಿ ರೆಡಿ ಆಗೈತಿ, ಭಾಳ ಚೆಂದ ಆಗೈತಿ. ಬಾರ್ಡ್ರೂ ಭಾಳ ಚೆಂದ ಇತ್ತಿದ್ದು. ಎರಡಕ್ಕೂ ಅದು ಆ ಡಿಸೈನ್ಗೆ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೈತಿ. ನೀವು ಟ್ರೈ ಮಾಡಿ ನೋಡಿರಿ. ಇದೇ ರೀತಿಯೇ ನಾನು ಇನ್ನೂ ಸಾಕಷ್ಟು ಡಿಸೈನ್ಗಳನ್ನು ಹಾಕ್ತಾ ಹೋಗ್ತೀನಿ. ಅದ್ರಾಗ ಇದು ಬೋಟ್ ನೆಕ್ ಪ್ಲಸ್ ಫ್ರಂಟ್ ನಾರ್ಮಲ್ ನೆಕ್ ಐತ್ರಿ. ಫ್ರಂಟ್ ನಾರ್ಮಲ್ ನೆಕ್, ಬ್ಯಾಕ್ ಬೋಟ್ ನೆಕ್ ಮತ್ತು ನ್ಯೂ ಡಿಸೈನ್ ಐತಿ. ನೀವು ರೆಡಿ ಮಾಡಿ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.